ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಮಾತು ಮನ ಕೆಡಿಸುವ ಮಾತುಗಳು ಅಂದರೆ ನಮ್ಮ ಶರಣರು ಈ ಮಾತುಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಹೇಗೆಲ್ಲ ವರ್ಣನೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರದ ಜೊತೆ ನಾನು ನಿಮ್ಮ ಪ್ರೀತಿಯ ಮುಗುಳುನಗೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ಬುದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇವತ್ತು ಜಗತ್ತಿನ ತುಂಬೆಲ್ಲ ಮಾತುಗಳ ಸಂಭ್ರಮ, ಮಾತುಗಳ ಜಾತ್ರೆ, ಮಾತು ಮತ್ತೆ ಮಾತುಗಳಿಂದ ಈಗಾಗಲೇ ದ್ವೇಷದ ಕಿಚ್ಚಿನ ವಾತಾವರಣ ಇಡೀ ದೇಶ ರಾಷ್ಟ್ರವ್ಯಾಪಿಯಾಗಿ ಹಬ್ಬಿದೆ. ಹೊರದೇಶಗಳಲ್ಲಂತೂ ಮಾತಿನ ಮೂಲಕ ಏನೇನೋ ಯುದ್ಧಗಳೇ ಆಗ್ತಿವೆ, ಮಾತುಗಳ ಮೂಲಕ ಏನೇನೋ ಅವಘಡಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಹಾಗಾದರೆ ಈ ಮಾತಿನ ಮೂಲಕನೇ ಇವಾಗ ಮಾತನಾಡಬೇಕಾಗಿದೆ. ನೀವು ಎಂಥ ಮಾತುಗಳ ಮೂಲಕ ಈ ಸಮಾಜವನ್ನು, ಈ ಕುಟುಂಬದ ಸೌಖ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅನ್ನುವ ಕುರಿತು ಕೆಲವು ಮಾತುಗಳನ್ನು ಆಡಲೇಬೇಕಾಗಿದೆ. ಮಾತುಗಳ ಮುಖಾಂತರ ಮಾತು ಮಾಣುಕ್ಯವೂ ಹೌದು, ಮಾತು ಮೃತ್ಯುವೂ ಹೌದು. ಮಾಣುಕ್ಯ ಆಗುವ ರೀತಿಯಲ್ಲಿ ಮಾತು ಇರಬೇಕೇ ಹೊರತಾಗಿ ಮೃತ್ಯು ಆಗುವ ರೀತಿಯಲ್ಲಿ ಮಾತುಗಳನ್ನು ಆಡಬಾರ್ದು. ಯಾರಿಗೂ ಉದ್ದೇಶಪೂರ್ವಕವಾಗಿ ಅವರ ಮನಸ್ಸುಗಳನ್ನು ಘಾಸಿ ಮಾಡಲಿಕ್ಕೆ ನಾವು ಮಾತಾಡಿದರೆ ಒಂದಲ್ಲ ಒಂದು ದಿನ ಆ ಮಾತುಗಳು ವಾಪಸ್ ನಮಗೆ ತಿರುಗಿ ಬರ್ತವೆ. ಅದು ಕಾಲದ ನಿಯಮ, ಅದು ಪ್ರಕೃತಿಯ ನಿಯಮ. ನಾವು ಜೋಳವನ್ನು ಬಿತ್ತಿ ಗೋಧಿಯ ಫಲವನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ಮಾವಿನ ಮರದ ಬೀಜವನ್ನು ಹಾಕಿ ಬೇವಿನ ಫಲವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಂದಲ್ಲ ಒಂದು ಸಲ ಅದು ನಮಗೆ ವಾಪಸ್ ಬರುತ್ತೆ. ಒಡಲೊಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಅಂತ ನಮ್ಮ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ಈ ಮಾತನ್ನು ವಚನಗಳ ಮೂಲಕ ನಾವು ಯಾವ ರೀತಿಯ ಮಾತಾಡಬೇಕು ಅನ್ನೋ ವಿಚಾರವನ್ನು ಬಸವಣ್ಣನವರು ನಮಗೆ ತಿಳಿಸ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಹಾಗೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಒಂದು ಕಡೆ ಜನಪದರು ಹೇಳ್ತಾರೆ. ಇದು ಸತ್ಯ ಕೂಡ. ಮಾತು ಆಡತಕ್ಕಂಥವನು ಹೇಗಾದರೂ ಮಾತಾಡಿ ತನ್ನನ್ನು ಬಚಾವ್ ಮಾಡ್ಕೋತಾನೆ. ಹೇಗಾದರೂ ಮಾತಾಡೋದು ಅಲ್ಲ, ತುಂಬ ಜವಾಬ್ದಾರಿಯಿಂದ, ಕಾಳಜಿಯಿಂದ, ಅಂತಃಕರಣದಿಂದ, ಆತ್ಮೀಯತೆಯಿಂದ ಯಾರಿಗೆ ಮಾತನಾಡ್ತಿದ್ದೀವೋ ಅವರು ನಮ್ಮೋರೇನೋ ಭಾವದಿಂದ ಇವನಾರವ ಎನ್ನದೆ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಮ್ಮ ಬಸವಣ್ಣನವರು. ಈ ಭಾವದಲ್ಲಿ ನಾವು ಮಾತಾಡಿದ್ರೆ ಖಂಡಿತವಾಗಿ ನಮ್ಮ ಮಾತು ಅವರ ಮನಸ್ಸನ್ನು ಪರಿವರ್ತಿಸುತ್ತೆ. ಆದರೆ ಅವರ ಮೇಲೆ ದ್ವೇಷ ಕಾರಿದ್ರೆ ಅವರು ಕೂಡ ನಮ್ಮ ಮೇಲೆ ದ್ವೇಷ ಕಾರ್ತಾರೆ ಹೊರತಾಗಿ ನಮ್ಮ ಮೇಲೆ ಪ್ರೀತಿಯ ಹೂಮಳೆಗರಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕೇವಲ ಹಾರ ಅನ್ನಲಿಲ್ಲ ಅವರು, ಮುತ್ತಿನ ಹಾರ ಅಂತ ಹೇಳಿದ್ರು. ಮುತ್ತುಗಳನ್ನು ಪೋಣಿಸಿ ಮಾತಾಡ್ತಾರಲ್ಲ, ಅಂತಹ ಒಂದು ಮುತ್ತು ಎಷ್ಟು ಶುಭ್ರವಾಗಿ ಬಿಳಿಯಿಂದ ತನ್ನ ಪರಿಶುದ್ಧತೆಯಿಂದ ಬೀರ್ತಿರುತ್ತೆ, ನಮ್ಮೆಲ್ಲರ ಗಮನ ಸೆಳೆಯುತ್ತೆ. ಹಾಗೆ ಮುತ್ತಿನ ಹಾರದಂತಹ ಮಾತುಗಳನ್ನು ಆಡಿದ್ರೆ ನಾವು ಖುಷಿಯಾಗಿರಬಹುದು, ಕೇಳುಗರಿಗೂ ಕೂಡ ಖುಷಿಯನ್ನು, ಆನಂದವನ್ನು ಉಂಟು ಮಾಡಬಹುದು. ಆ ಮಾತು ದ್ವೇಷವನ್ನು ತಲ್ಲಣಿಸಬಲ್ಲದು, ಹಾಗೆಯೇ ಅಲ್ಲಿ ಪ್ರೀತಿಯನ್ನು ಹುಟ್ಟು ಹಾಕಬಹುದು. ಹಾಗಾಗಿ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣುಕ್ಯದ ದೀಪ್ತಿಯಂತಿರಬೇಕು. ಮಾಣುಕ್ಯ ಅನ್ನೋದೇ ಒಂದು ಅಪರೂಪವಾದ ವಸ್ತು, ಒಂದು ದೀಪ್ತಿ ಅಂದರೆ ಪ್ರಜ್ವಲವಾಗಿ ಹೊಳಿತಾ ಇರುತ್ತೆ. ಇನ್ನಷ್ಟು ಕಳ ಬರಬಹುದು, ಆ ಆಲೋಚನೆ ಮಾಡಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಮಾತು ಆಡಿದ್ರೆ ಸ್ಫಟಿಕದಷ್ಟು ಸ್ಪಷ್ಟವಾಗಿ, ನೇರವಾಗಿ ಮಾತಿನ ಒಳ ಅರ್ಥವೂ ಕೂಡ ನಮಗೆ ಗೊತ್ತಾಗಬೇಕು. ಕೇವಲ ಮಾತು ಆಡೋದ್ರಿಂದ ನಮ್ಮ ಹಗೆತನ ತೋರಿಸಬಾರ್ದು. ಮಾತಿನ ಆಚೆಗೆ ಕಾಳಜಿ ಇದೆಯೋ, ಪ್ರೀತಿ ಇದೆಯೋ ಅನ್ನೋದನ್ನು ನಾವು ನಿರ್ಧರಿಸಬೇಕಾಗುತ್ತೆ. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನೀನಾಡೋ ಮಾತುಗಳನ್ನು ಕೇಳಿದ್ರೆ ನೀನೇ ಖುಷಿಪಟ್ಟು ಬೇರೆಯವರು ಹರ್ಟ್ ಮಾಡೋ ರೀತಿಯಲ್ಲಿ ಇರಬಾರ್ದು. ನುಡಿಯೊಳಗಾಗಿ ನಡೆಯದಿದ್ದರೆ ಎಲ್ಲ ಮಾತನಾಡ್ತಿರ್ತಾರೆ, ಆಚಾರ ವಿಚಾರಗಳ ಬಗ್ಗೆ ಟೀಕೆ ಮಾಡ್ತಿರ್ತಾರೆ. ಆದರೆ ನೀನು ಆಚಾರ ವಿಚಾರಕ್ಕೆ ಒಳಗಾಗಿದ್ದೀಯಾ? ನೀನು ಆ ರೋದನೆಗಳಿಂದ ಮುಕ್ತನಾಗಿದ್ದೀಯಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇವುಗಳಿಂದ ಮುಕ್ತನಾಗಿದ್ದರೆ ಮಾತ್ರ ನಿನ್ನ ಮಾತಿಗೆ ಬೆಲೆ ಇರುತ್ತೆ. ಇಲ್ಲದಿದ್ದರೆ ನಿನ್ನ ಮಾತಿಗೆ ಬೆಲೆ ಇರಲ್ಲ, ಬರೋದಕ್ಕೆ ಸಾಧ್ಯನೇ ಇಲ್ಲ.
ಕೂಡಲ ಸಂಗಮ ದೇವ ಒಲಿಯುತ್ತಾರೆ ಅಂದರೆ ನಿಮ್ಮ ಆತ್ಮಸಾಕ್ಷಿ, ನಿನ್ನ ಆತ್ಮಸಾಕ್ಷಿಯ ಪೂರಕವಾದ ಮಾತುಗಳನ್ನು ನೀನು ಯಾವತ್ತೂ ಆಡು. ಆಗ ಮಾತ್ರ ನಿನಗೆ ಸಂತೃಪ್ತಿ ಸಿಗುತ್ತೆ ಹೊರತು ಯಾರನ್ನು ಮೆಚ್ಚಿಸಲಿಕ್ಕೆ ಮತ್ತು ಮದ ಮತ್ಸರಗಳ ಮೂಲಕ ಚುಚ್ಚುವ ಮಾತು ಆಡ್ತಾ ಇದ್ದರೆ ಆ ಬಾಣಗಳು ಖಂಡಿತ ನಿನಗೆ ವಾಪಸ್ ಬಂದೇ ಬರುತ್ತೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಶರಣರು ಕೇವಲ ಮಾತುಗಳ ಮೂಲಕನೇ ಚಮತ್ಕಾರ ಜ್ಯೋತಿರ್ಲಿಂಗವನ್ನು ಸೃಷ್ಟಿಸಿಬಿಡ್ತಿದ್ರು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ವಾಸ್ತವನೇ ಸೃಷ್ಟಿಸಿಬಿಟ್ರು. ಅದಕ್ಕೆ ಹೇಳಿದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನೇ ಸಾಕ್ಷಿ ಅಂದರೆ ಮನಸ್ಸಾಕ್ಷಿಯಾಗಿಯೂ ಕೂಡ ಸತ್ಯವನ್ನ ಮಾತುಗಳನ್ನು ಹಾಡಿದರೆ ಇದೆಲ್ಲವನ್ನು ಗಮನಿಸಿದ ಸರ್ವಜ್ಞರು ಹೇಳ್ತಾರೆ, ಮಾತಿನಿಂದ ನಗೆ ನುಡಿಯು ಅಂದರೆ ಮಾತು ವಾಸ್ತವದಲ್ಲಿ ಹಬ್ಬವನ್ನು ಉಂಟು ಮಾಡಬಹುದು, ನಗೆಯನ್ನು ಉಂಟು ಮಾಡಬಹುದು, ನಮ್ಮ ಒಳಗಿನ ನೋವು ಮರೆತು ಎಲ್ಲರ ಜೊತೆ ಬೆರೆಯಬಹುದು. ಆದರೆ ಮಾತು ಚುಚ್ಚುವಂತಿದ್ದರೆ, ಮಾತು ಘಾಸಿಗೊಳಿಸುವಂತಿದ್ದರೆ ಮಾತಿನಿಂದ ಹಗೆ ಗೆಡಿಯು, ಮಾತಿನಿಂದ ಹಗೆ ಉಂಟಾಗುತ್ತದೆ, ಮಾತಿನಿಂದ ದ್ವೇಷಮಯವಾದ ವಾತಾವರಣ ಉಂಟಾಗುತ್ತದೆ. ಮಾತಿನಿಂದ ಹಗೆ ನುಡಿಯು ಮಾತೇ ಮಾಣುಕ್ಯ ಸರ್ವಜ್ಞ. ಮಾತು ಮಾಣುಕ್ಯ, ಆದ್ದರಿಂದ ತುಂಬ ಎಚ್ಚರಿಕೆಯಾಗಿರಬೇಕು. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತು ಕೂಡ ಉಟ್ಕೊಂಡಿದೆ. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ವಚನ ಹೇಳ್ತಾರೆ, ಬ್ರಹ್ಮದ ಮಾತನಾಡಿ ಇಡೀ ಸೃಷ್ಟಿಗೆ ಕಾರಣೀಕರ್ತನಾದ ಬ್ರಹ್ಮ ಹೇಳ್ತಾರೆ, ಆ ಎತ್ತರದ ಮಾತುಗಳನ್ನಾಡಿ ಕನ್ಯಾರ ಕಾಲ ದೆಸೆಯಲ್ಲಿ, ಕನ್ಯಾ ಅಂದರೆ ಇಲ್ಲಿ ಕೇವಲ ಹೆಣ್ಣು ಅಂತ ಅಲ್ಲ, ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಕಾಮರೂಪವಾಗಿ ಕಾಣುವುದು ಸಹಜ. ಆ ಕಾರಣಕ್ಕಾಗಿ ಕನ್ಯೆಯ ಕಾಲ ದೆಸೆಯಲ್ಲಿ ಕುಳಿತೆಡೆ ಪರಬ್ರಹ್ಮನ ಮಾತು ಅಲ್ಲಿಯೇ ಕನ್ಯೆಯ ಕಾಲ ದೆಸೆಯಲ್ಲಿ ಕುಳಿತೆಡೆ ಪರಬ್ರಹ್ಮನ ಮಾತು ಅಲ್ಲಿಯೇ ನಿಂತಿದ್ದನು ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಇನ್ನೊಂದಿದೆ ಅವರದೇ ವಚನ, ಮಾತು ಗಟ್ಟಿತನದಿಂದ ಅಂದರೆ ಆ ಮಾತಿನೊಳಗೆ ಏನು ಸತ್ವ ಇಲ್ಲದಿದ್ದರೆ ಎಷ್ಟು ಮಾತನಾಡಿದರೇನು ಏನು ಉರುಳೇ ಇಲ್ಲ. ಆ ಮಾತಿನಲ್ಲಿ ಉರುಳಿಲ್ಲದ ಮಾತು ಎಷ್ಟು ಆಡಿದರೆ ತಾನೇ ಏನು ಪ್ರಯೋಜನ. ಕಾಮಿಯರ ಕಾಲ ದೆಸೆ ಸಿಕ್ಕಿ ಕ್ರೋಧದ ದಳ್ಳುರಿಯಲ್ಲಿ ತಂದು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳ ದಳ್ಳುರಿಯಲ್ಲಿ ಮಿಂದು ಆಸೆ ಎಂಬ ಪಾಶ ಕೊರಳಲ್ಲಿ ಸುತ್ತಿ ತಾನು ಆಡುವ ಮಾತು ಉದ್ದೇಶಪೂರ್ವಕವಾದ ಮಾತುಗಳಿವೆಯಲ್ಲ, ಆ ಮಾತುಗಳಲ್ಲಿ ಆಸೆ ಎಂಬುದು ದುರಾಸೆ ಎಂಬುದು ಇದ್ದರೆ ಖಂಡಿತವಾಗಿ ಅದು ಒಳ್ಳೆಯದನ್ನು ಉಂಟು ಮಾಡುವುದಿಲ್ಲ. ಅದೇ ಥರ ಮಾತು ಅಂತ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಮಾತು ಹೇಗಿರಬೇಕು ಅಂದರೆ, ನಾವು ಮಾತನಾಡಿದ್ರೆ ಮನದ ಮಲಿನ ಅದರಿಂದ ಹೋಗುವಂತಿರಬೇಕು. ನಮ್ಮ ಮಾತಿನಿಂದ ಮನದೊಳಗೆ ಮತ್ಸರ ಉಂಟು ಮಾಡಬಾರದು, ಕ್ರೋಧ ಉಂಟು ಮಾಡಬಾರದು, ಮಲಿನತೆ ಕಸ ಆ ಮಾತುಗಳಲ್ಲಿ ಇರಬಾರ್ದು. ಅಂತಹ ಮಾತುಗಳನ್ನು ನಾವು ಆಡಬೇಕು ಅಂತ ಬಸವಾದಿ ಶರಣರು ನಮಗೆ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳು ಇದಕ್ಕೆ ಪೂರಕವಾಗಿ ಇನ್ನೊಂದು ಮಾತು ಹೇಳ್ತಾರೆ, ಚಿತ್ತ ಶುದ್ಧವಿಲ್ಲದವರಲ್ಲಿ ಯಾರಿಗೆ ಮನಸ್ಸು ಪರಿಶುದ್ಧತೆ ಇಲ್ವೋ, ಮನಸ್ಸಂಚಲನ ನಿಲ್ಲದು, ಮನಸ್ಸು ಸಹಯೋಗದಿಂದ ಒಯ್ದಾಡ್ತಾ ಇರುತ್ತೆ. ಮನಸ್ಸು ಒಂದು ಕಡೆ ನಿಲ್ಲಬೇಕಾದ್ರೆ ಪರಿಶುದ್ಧತೆಯ ಮನಸ್ಸು ಬೇಕಾಗುತ್ತೆ. ಯಾರಲ್ಲಿ ಮನಸ್ಸಂಚಲನ ಇಲ್ಲವೋ ಅಂಥವರಲ್ಲಿ ಮಾತ್ರ ಶಿವಧ್ಯಾನ ಸರಿಗೊಳ್ಳೋದು. ಯಾರಲ್ಲಿ ಮನಸ್ಸು ಒಯ್ದಾಡುತ್ತೋ ಅವರಲ್ಲಿ ಶಿವಧ್ಯಾನ ಬರಲಿಕ್ಕೆ ಸಾಧ್ಯವಿಲ್ಲ. ಶಿವಧ್ಯಾನ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಾಳಜಿ, ಅವರು ನನ್ನಂತೆಯೇ ಅಂತ ಒಳಗೊಳ್ಳುವ ಒಂದು ನೀತಿ. ಇದುವರೆಗೂ ಮನಸ್ಸಂಚಲನ ನಿಲ್ಲುತ್ತೆ. ಅಂಥವರಲ್ಲಿ ಮಾತ್ರ ಶಿವಧ್ಯಾನ ಕರಿಗೊಳ್ಳುತ್ತೆ. ಇವ ನಮ್ಮವ ಅನ್ನೋ ಭಾವನೆ ಯಾರಲ್ಲಿ ನೆಲೆಗೊಳ್ಳುತ್ತೋ ಆತನ ಮಾತಿನಲ್ಲಿ ಸತ್ಯ ಇರುತ್ತದೆ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಹೇಳ್ತಾರೆ ನಮ್ಮ ಶರಣರು. ಮಾತಿನ ಮೂಲಕವೇ ತನ್ನ ಮನದ ಕಲ್ಮಶವನ್ನು ತೊಳೆಯಬೇಕಾಗಿದೆ. ಆದ್ದರಿಂದ ಮಾತುಗಳು ಮುತ್ತಿನ ಹಾರದಂತೆಯೇ ಮಾತಾಡೋಣ. ಇದುವರೆಗೂ ನನ್ನೊಂದಿಗೆ ನೀವು ಬರ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ